ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಪ್ರತಿದಿನ ಗುಡ್ ಮಾರ್ನಿಂಗ್ ಹೇಳೋದೇನು? ನಮಗೆಲ್ಲವೂ ಬ್ಯಾಡ್ ಮಾರ್ನಿಂಗ್ ಆಗಿದೆ ಎಂದು ಹೇಳುವಂತವರಾಗಿದ್ದೀರೋ? ಹೌದು, ಮತ್ತೆ ಕರ್ತನೊಂದಿಗೆ ಪ್ರಾರಂಭಿಸಿದ್ರೆ ಅದು ಗುಡ್ ಮಾರ್ನಿಂಗ್ ಆಗಿರುತ್ತೆ. ಕರ್ತನಿಲ್ಲದೆ ಪ್ರಾರಂಭಿಸುವುದಾದರೆ ಅದು ವಿಫಲತೆಯಿಂದ ಕೂಡಿದಾಗಿಯೇ ಇರುತ್ತೆ. ಬನ್ನಿರಿ, ದೇವರ ವಾಕ್ಯದಿಂದಲೇ ನಮ್ಮ ದಿನದ ಕಾರ್ಯ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಾವು ಚೆನ್ನಾಗಿರಬೇಕೆಂದು, ನಾವು ಆಶೀರ್ವಾದಕರವಾಗಿ ಆನಂದಕರವಾಗಿರಬೇಕೆಂದು, ನಾವು ನಿತ್ಯ ಜೀವ ಹೊಂದಬೇಕೆಂದು ನಮಗೋಸ್ಕರ ನೀವು ಮಾಡಬೇಕಾದದೆಲ್ಲವನ್ನು ಮಾಡಿದ್ದೀರಿ. ನಿಮ್ಮನ್ನು ಹುಡುಕುವುದಕ್ಕಾಗಿ, ನಿಮ್ಮ ಆಶೀರ್ವಾದ ಹೊಂದುವುದಕ್ಕಾಗಿ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಈ ದಿನ ತಾರೀಕು ಎಷ್ಟು ಗೊತ್ತಾ ನಿಮಗೆ? 29ನೇ ತಾರೀಕು, 2023ನೇ ವರ್ಷದ ಡಿಸೆಂಬರ್ 29ನೆಯ ತಾರೀಕು ಮತ್ತೊಮ್ಮೆ ನಮ್ಮ ಬದುಕಿನಲ್ಲಿಯೇ ಎಂದಿಗೂ ಬರೋದಿಲ್ಲ. ಇನ್ನೇನು 2 ದಿನಗಳಲ್ಲಿ 31ನೆಯ ತಾರೀಕು ಬರುವಂಥದ್ದಾಗಿದೆ. ಅಂದರೆ 48 ಗಂಟೆಗಳಾದ ನಂತರ ಮತ್ತೊಂದು ನೂತನ ವರ್ಷದೊಳಗೆ ಪ್ರವೇಶಿಸುವಂತವರಾಗಿದ್ದೇವೆ. ಆದರೆ ಕೊನೆಯ ಈ ಸ್ವಲ್ಪ ಸಮಯವನ್ನು ಹೇಗೆ ಬಳಸಿಕೊಳ್ಳುತ್ತೇವೋ ಅದರ ಪ್ರಭಾವವು ನಮ್ಮ ಈ ಹೊಸ ವರ್ಷದಲ್ಲಿ, ನಮ್ಮ ಜೀವಿತದಲ್ಲಿ ಬೀರುವಂಥದ್ದಾಗಿರುತ್ತೆ. ದೇವರೊಂದಿಗೆ ಪ್ರಾರಂಭಿಸೋಣ, ದೇವರೊಂದಿಗೆ ಹೊಸ ವರ್ಷದಲ್ಲಿ ಪ್ರವೇಶಿಸೋಣ. ನಮ್ಮಲ್ಲಿ ಬಹಳಷ್ಟು ಜನ ವರ್ಷಗಳು ಕಳೆದು ಹೋದರೂ ಕೂಡ ತಮ್ಮ ಬದುಕಿನಲ್ಲಿ ಮಾರ್ಪಡದೆ ಮುಂದೆ ಸಾಗುತ್ತಾರೆ. ಜೀವಿತ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಬಹಳಷ್ಟು ಜನ. ಏನೋ ಇದೆ ಬಿಡಿ, ಏನೋ ಬದುಕುತ್ತಿದ್ದೇವೆ, ಸಾಕು ಬಿಡಿ, ಏನ್ ಮಾಡ್ಲಿಕ್ಕಾಗತ್ತೆ, ಇಷ್ಟೇ ಬಿಡಿ, ನನ್ನ ಬದುಕಿಷ್ಟೇ, ನನಗಿದರಲ್ಲಿ ಜಯ ಇಲ್ಲ ಬಿಡಿ, ನಾನು ರಕ್ಷಣೆ ಹೊಂದೋದಿಲ್ಲ, ದೇವರು ನನ್ನನ್ನು ರಕ್ಷಿಸುವುದಿಲ್ಲ, ನನ್ನನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ ಕೂಡ ಹೇಳುವಂತವರಿದ್ದಾರೆ ಬಿಡಿ. ನೋ, ಅದು ತಪ್ಪು. ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂದು ದೇವರು ಹೇಳಿದ್ದಾರೆ. ಒಂದು ವೇಳೆ ಈಗಾಗಲೇ ನೀವು ಎಷ್ಟೋ ವಿಷಯಗಳಲ್ಲಿ ದೇವರಿಗೆ ದುಃಖಪಡಿಸಿರ್ತೀರೇನೋ, ಇಲ್ಲವೇ ಆತನಿಗೆ ಬಹಳ ಬಾಧೆ ಪಡಿಸಿದ್ದೀರೇನೋ, ನಿಮಗೆ ಗೊತ್ತು ನೀವು ಮಾಡ್ತಿರೋದು ತಪ್ಪೆಂದು, ಆದರೂ ಕೂಡ ಬಿಡ್ಲಿಕ್ಕಾಗ್ತಾ ಇಲ್ಲವೇನೋ, ಮೇಲಿಂದ ಮೇಲೆ ತಪ್ಪು ಮಾಡುತ್ತಾ ದೇವರ ಬಳಿಗೆ ಇನ್ನೇನು ಹೋಗೋಣ ಎಂಬುದಾಗಿ ನೀವು ಅಂದುಕೊಳ್ತಾ ಇದ್ದೀರೇನೋ. ಆಹಾ, ಹೇಗಿದ್ದೀರೋ ಹಾಗೆ ಬನ್ನಿರಿ. ನೀವು ಇದ್ದ ಸ್ಥಿತಿಯಲ್ಲಿ ದೇವರ ಬಳಿಗೆ ಬಂದರೂ ಕೂಡ ನಿಮ್ಮ ಅಪವಿತ್ರತೆಯನ್ನು, ನಿಮ್ಮ ಅಗ್ಲಿತನವಾಗಲಿ, ಆ ಅಸಹ್ಯತನವಾಗಲಿ, ಆತನು ಅದನ್ನು ಶುದ್ಧೀಕರಿಸುತ್ತಾನೆ ಹೊರತು ನಮ್ಮನ್ನು ದೂರ ಮಾಡೋದಿಲ್ಲ. ಚೆಫನ್ಯ ಪುಸ್ತಕ 2ನೇ ಅಧ್ಯಾಯದ 1ನೇ ವಚನ ಏನು ಹೇಳುತ್ತೆ ನೋಡಿ. ನಾಚಿಕೆಗೇಡಿಯ ಜನಾಂಗದವರೇ ಕೂಡಿ ಬನ್ನಿ. ಸ್ವಲ್ಪ ಕಠಿಣವಾಗಿದೆಯಲ್ಲವೇ? ನಾಚಿಕೆಗೇಡಿಯ ಜನಾಂಗವೇ, ನಿಮಗೆ ನಾಚಿಕೆ ಇಲ್ಲವೋ ಎಂದು ಯಾರಾದರೂ ನಿಮಗೆ ಹೇಳಿದಾರೋ? ಹೇಳಿದ್ದನ್ನೇ ಹೇಳ್ತಾ ಇರುವಾಗ, ಮಾಡಕೂಡದನ್ನು ಮಾಡುತ್ತಿರುವಾಗ, ಕೆಲವೊಂದು ಸಾರಿ ನಾಚಿಕೆಗೇಡಿಗೆ ಒಳಗಾಗುವ ಕೆಲಸಗಳನ್ನು ನಾವು ಬಿಡಲಾರದೆ ಮಾಡುತ್ತಿರುವಾಗ ಬಹಳಷ್ಟು ಸಾರಿ ಈ ಮಾತನ್ನು ಬಳಸುತ್ತಾರೆ, ನಾಚಿಕೆ ಇಲ್ಲದವನೇ, ಬುದ್ಧಿ ಇಲ್ಲದವನೇ ಎಂದು. ಹೌದು, ನನಗೆ ನಾಚಿಕೆ ಇಲ್ಲ, ನನಗೆ ಬುದ್ಧಿ ಇಲ್ಲ ಅಂದುಕೊಂಡು ಕೂತುಕೊಳ್ಳುವುದು ಅಗತ್ಯವಿಲ್ಲ. ನೀವು ನಾಚಿಕೆ ಗೇಡಿಯಾಗಿದ್ರೂ ಕೂಡ, ನೀವು ಅಪವಿತ್ರರಾಗಿದ್ರೂ ಕೂಡ, ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಕೂಡಿ ಬನ್ನಿರಿ, ಕರ್ತನ ಬಳಿಗೆ ಸೇರಿ ಬನ್ನಿ. ನಾಚಿಕೆಗೇಡಿಯ ಜನಾಂಗದವರೇ ಕೂಡಿ ಬನ್ನಿರಿ. ಹೊಟ್ಟು ಗಾಳಿಯಲ್ಲಿ ಹಾರಿ ಹೋಗುವಂತೆ ಸಮಯವು ಗತಿಸಿ ಹೋಗುತ್ತಿದೆ. ಹೇಗೆ ಗಡಿಯಾರ ತಿರುಗುತ್ತಾ ಇದೆ, ಹೇಗೆ ದಿನಗಳು ಕಳೆಯುತ್ತವೆ, ಹೇಗೆ ವರ್ಷಗಳು ಗತಿಸಿ ಹೋಗ್ತಿವೆ, ಒಮ್ಮೆ ಗಮನಿಸಿ. ಹೊಟ್ಟು ಗಾಳಿಯಲ್ಲಿ ಹಾರಿ ಹೋಗುವಂತೆ. ಹೊಟ್ಟು ತಕೊಂಡು ಉಫ್ ಅಂದ್ರೆ ಎಷ್ಟೊತ್ತಾಗುತ್ತೆ ಗಾಳಿಯಲ್ಲಿ ಹಾರಾಡಲು? ಅದು ಯಾವ ಕಡೆ ಹಾರಿ ಹೋಗುತ್ತೋ ಗೊತ್ತಿಲ್ಲ. ಮತ್ತೆ ಒಟ್ಟುಗೂಡಿಸ್ಲಿಕ್ಕಾಗುತ್ತೆ ನಮಗೆ? ಆ ಹೊಟ್ಟನ್ನು ಮತ್ತೆ ಒಟ್ಟುಗೂಡಿಸ್ಲಿಕ್ಕಾಗುತ್ತೋ? ಹಾಗೆಯೇ ಸಮಯ ವೇಗವಾಗಿ ಸಾಗಿ ಹೋಗುತ್ತಾ ಇದೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಗತಿಸಿ ಹೋದ ಒಂದು ಕ್ಷಣವೂ ಕೂಡ ನಾವು ಮತ್ತೆ ಸಂಪಾದಿಸಿಕೊಳ್ಳಲಿಕ್ಕಾಗೋದಿಲ್ಲ. ನಮಗಿರುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುವುದಾದರೆ ನಾವು ಧನ್ಯರಾಗುತ್ತೇವೆ. ಹೊಟ್ಟು ಗಾಳಿಯಲ್ಲಿ ಹಾರಿ ಹೋಗುವಂತೆ ಸಮಯ ಗತಿಸಿ ಹೋಗ್ತಿದೆ. ಈಗ 2023ನೇ ವರ್ಷ ಮುಗಿದು ಹೋಗ್ತಾ ಇದೆ. ದೇವರು ಕೊಟ್ಟಿರುವಂತಹ ಈ 365 ದಿನಗಳು ಮುಗಿದು ಹೋಗ್ತಾ ಇವೆ. ಕೂಡಿ ಬನ್ನಿರಿ, ದೇವರ ಬಳಿಗೆ ಸೇರಿ ಬನ್ನಿರಿ. ಈ ಸಮಯವನ್ನಾದರೂ ಸದುಪಯೋಗ ಮಾಡಿಕೊಳ್ಳಿರಿ. ಆತನ ಸನ್ನಿಧಿಗೆ ಬನ್ನಿರಿ. ನೀವು ಇದ್ದ ಸ್ಥಿತಿಯಲ್ಲಿಯೇ ಬನ್ನಿರಿ. ಆತನು ಕ್ಷಮಿಸಲು ಸಿದ್ಧನಾಗಿಯೇ ಇದ್ದಾನೆ. ತೀರ್ಪು ಫಲಿಸುವುದರೊಳಗಾಗಿಯೇ, ಅಂದರೆ ವಿಧಿ ನಿರ್ಣಯ ಆಗುವುದಕ್ಕಿಂತ ಮುಂಚೆಯೇ
ಅಕೌಂಟ್ಸ್ ಕ್ಲೋಸ್ ಆಗುವುದಕ್ಕಿಂತ ಮುಂಚೆಯೇ, ಸ್ಟೇಟ್ಮೆಂಟ್ ರೆಡಿ ಆಗುವುದಕ್ಕಿಂತ ಮುಂಚೆಯೇ, ನಿಮ್ಮನ್ನು ನೋಡಿ ಬೇಸರಗೊಂಡ ದೇವರು ನಿಮ್ಮನ್ನು ಬಿಟ್ಟು ಬಿಡುವುದಕ್ಕಿಂತ ಮುಂಚೆಯೇ, ನಿಮ್ಮನ್ನು ಎಷ್ಟೋ ಸಾರಿ ಬೇಸರಗೊಂಡು ನಿಮ್ಮನ್ನು ಕರೆದು 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 ನಿಮಗೆಷ್ಟೋ ಅವಕಾಶ ಕೊಟ್ಟು ಉಪಕಾರ ಮಾಡಿ ಪ್ರೀತಿ ತೋರಿಸಿ ಕ್ಷಮಿಸಿ ಸಹಿಸಿ ತಾಳಿಕೊಂಡ್ರೂ ಕೂಡ ನೀವು ಸ್ವಲ್ಪವೂ ಲಕ್ಷಿಸದೇ ಇದ್ದರೆ ಕರ್ತನ ಬಳಿಗೆ ಬರಲಾರದೆ ಇರುವುದಾದರೆ ಕೇಳಿರಿ, ದೇವರಿಗಿರುವ ದೀರ್ಘ ಶಾಂತಿಯನ್ನು, ಹೌದು ಪ್ರಿಯರೇ, ಆತನು ದೀರ್ಘ ಶಾಂತನಾಗಿದ್ದಾನೆ. ಆ ದೀರ್ಘ ನೀವು ತೆಗೆದುಕೊಳ್ಳುವುದಾದ್ರೆ 30 ವರ್ಷ 40 ವರ್ಷ 50 ವರ್ಷ ಎಷ್ಟೇ ವರ್ಷ ತಕೊಳ್ಳಿರಿ, ಆತನು ನಿಮ್ಮ ವಿಷಯದಲ್ಲಿ ತಾಳಿಕೊಳ್ತಿದ್ದಾನೆ. ಆತನು ನಮ್ಮನ್ನು ಸಹಿಸಿಕೊಳ್ತಿದ್ದಾನೆ. ಅದಕ್ಕಾಗಿಯೇ ನಾವು ಹೇಗಿದ್ರೂ ಕೂಡ ಸಜೀವವಾಗಿದ್ದೇವೆ, ಹೇಗಿದ್ರೂ ಕೂಡ ನಮಗಿನ್ನೂ ಅವಕಾಶಗಳು ಕೊಡಲಾಗ್ತಿವೆ. ಆದರೆ ಆತನ ಕೋಪ ಕ್ಷಣ ಮಾತ್ರ ಇರುತ್ತೆ ಎಂದು ಬೈಬಲ್ನಲ್ಲಿದೆ ಪ್ರಿಯರೇ. ಆತನೇನಾದರೂ ಕೋಪಗೊಂಡು ಕ್ಷಣ ಮಾತ್ರದಲ್ಲಿ ನಮ್ಮನ್ನು ಬಿಟ್ಟು ಬಿಡೋದಾದ್ರೆ ಒಂದೇ ಕ್ಷಣದಲ್ಲಿ ನಮಗೇನಾಗಬಹುದು ಒಮ್ಮೆ ಯೋಚಿಸಿ. ನಿಮಗೇನಾದ್ರೂ ಆಕ್ಸಿಡೆಂಟ್ ಆಗಿ ಗಾಡಿ ಗುದ್ದುಕೊಂಡಾಗ ಹೇಗಿರುತ್ತೆ ಯೋಚಿಸಿ. ಕೆಲವೊಂದು ಸಾರಿ ನನಗೆ ಆಕ್ಸಿಡೆಂಟ್ ಆಗಿದ್ದು. ಮೀಟಿಂಗ್ಸ್ ಹೋಗಿ ಬರುವಾಗ ನಾವು ದಾರಿಯಲ್ಲಿ ಪ್ರಯಾಣ ಮಾಡುವಾಗ ಆಕ್ಸಿಡೆಂಟ್ ಆಯ್ತು. ನಾವು ಒಬ್ಬರ ನಂತರ ಒಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಒಳಗಡೆ. ಅಕಸ್ಮಾತ್ ಆಗಿ ಒಂದು ಬ್ರಿಡ್ಜ್ಗೆ ಗುದ್ದಿದ ನಮ್ಮ ಡ್ರೈವರ್. ಹಾಗೆ ಗುದ್ದಿದಾಗ ಪ್ರಾರ್ಥನೆ ಸತತವಾಗಿ ಮಾಡುತ್ತಲೇ ಇದ್ದೇವೆ. ಹಾಗೆ ಗುದ್ದಿದ ಮರುಕ್ಷಣವೇ ಒಂದು ಕ್ಷಣ ಡಬ್ ಅಂತ ಗುದ್ದಿದ ಕೂಡಲೇ ಕಣ್ಣು ತೆರೆದು ನೋಡಿದ್ರೆ ಕನ್ನಡಕ ಎಲ್ಲೋ ಬಿದ್ದೋಗಿದೆ. ಕಾರ್ ಒಳಗಡೆ ಇರೋರೆಲ್ಲ ಚದರಿ ಹೋಗಿದ್ರು. ಕಾರ್ ಕೆಲವೊಂದು ಕಡೆಗೆ ಬಹಳ ಮುರಿದೋಯ್ತು. ಬಹಳ ಕಾರ್ಗತ್ತಲಾದ ಕತ್ತಲಿತ್ತು. ಏನೂ ಅರ್ಥ ಆಗ್ಲಿಲ್ಲ. ಏನಾಯ್ತು? ದೇವರ ಮಹಾಕೃಪೆಯಿಂದ ದೇವರು ಮರಣಾಪಾಯದಿಂದ ತಪ್ಪಿಸಿದ್ರು. ಆದರೆ ಆತನ ಕಾವಲು ಎಷ್ಟು ಶ್ರೇಷ್ಠವಾಗಿದೆ ನೋಡಿ. ಒಂದು ಕ್ಷಣ ಏನಾದರೂ ಆತನು ಮರ್ತರೆ ನಾವೇನಾಗ್ತೇವೆ ನೋಡಿ. ಅಂದಿನಿಂದ ನಾನು ಕಲಿತುಕೊಂಡೆ. ಎಷ್ಟೋ ಜನ ಕೂದಲು ಎಳೆಯಷ್ಟು ಅಂತರದಲ್ಲಿ ಮರಣದಿಂದ ತಪ್ಪಿಸಿಕೊಂಡೇ ಅನ್ನುತ್ತಾರೆ. ಒಂದು ಚಿಕ್ಕ ಮಾರ್ಜಿನಿನಲ್ಲಿ ತಪ್ಪಿಸಿಕೊಂಡೆ ಎಂದು ಹೇಳುವವರು ಎಷ್ಟೋ ಜನ ಇದ್ದಾರೆ. ಅದು ದೇವರ ಕೃಪೆಯಾಗಿದೆ. ದೇವರೇನಾದರೂ ಕೈ ಬಿಟ್ರೆ ಆಯ್ತಿನ್ನು ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದ್ದೆವು. ವಿಧಿ ನಿರ್ಣಯ ಆಗುವುದಕ್ಕಿಂತ ಮುಂಚೆಯೇ, ನಿಮಗೋಸ್ಕರ ದೇವರು ನಿರ್ಣಯಿಸುವುದಕ್ಕಿಂತ ಮುಂಚೆಯೇ. ಮತ್ತೇನಂತೆ? ಯೆಹೋವನ ಉಗ್ರಕೋಪವು ನಿಮ್ಮ ಮೇಲೆ ಬರುವುದಕ್ಕೆ ಮುಂಚೆ, ನಿಮ್ಮನ್ನು ಶಿಕ್ಷಿಸುವುದಕ್ಕಾಗಿ ಯೆಹೋವನ ಸಿಟ್ಟಿನ ದಿನವು ಬರುವುದಕ್ಕಿಂತ ಮುಂಚೆಯೇ ಕೂಡಿ ಬನ್ನಿರಿ. ಅಷ್ಟರೊಳಗೆ ನೀವು ಬಂದು ಕರ್ತನೇ ಎಂದು ಕೂಗಿದ್ರೆ ಸಾಕು. ದೇವರು ಹೊಡೆಯಲು ಕೈ ಎತ್ತಿದ್ದಾರೆ ಅಂದುಕೊಳ್ಳಿ. ಕೈ ಎತ್ತಿದಾಗ ಕರ್ತನೇ ಎಂದು ಕೂಗಿದ್ರೆ ಸಾಕು. ಆತನು ಕೈ ಕೆಳಗಿಳಿಸುತ್ತಾನೆ ಪ್ರಿಯರೇ. ಆತನು ದಯಪೂರ್ವಕನು, ಕನಿಕರವುಳ್ಳಾತನಾಗಿದ್ದಾನೆ, ಪ್ರೀತಿಯುಳ್ಳಾತನಾಗಿದ್ದಾನೆ. ಶಿಕ್ಷಿಸುವುದಕ್ಕಾಗಿ ಅಲ್ಲ, ಕ್ಷಮಿಸುವುದಕ್ಕಾಗಿ ಆಶಿಸುವಾತನಾಗಿದ್ದಾನೆ. ಆತನ ಆ ಪ್ರೀತಿ, ಆ ಕ್ಷಮಾಪಣೆ ನಿಮಗೆ ಹಗುರವಾಗ್ಬಿಟ್ಟಿದೆಯಾ? ಬಹಳ ಕೇಳಾಗ್ಬಿಟ್ಟಿದೆಯಾ? ಈಗಲಾದರೂ ಹೊಸ ವರ್ಷದೊಳಗೆ ಹೋಗುವುದಕ್ಕಿಂತ ಮುಂಚೆ ದೇವರು ಬಹುಶಃ ಇದೇ ನಿಮಗೆ ಲಾಸ್ಟ್ ಡೇ ಆಗಿ ಕೊಟ್ಟಿದ್ದಾರೇನೋ, ಇದೇ ನಿಮಗೆ ಒಂದು ಒಳ್ಳೆ ಅವಕಾಶವಾಗಿ ಕೊಟ್ಟಿದ್ದಾರೇನೋ. ಇನ್ನೂ ಹೆಚ್ಚೆಚ್ಚಾಗಿ ಆತನಿಗೆ ಬೇಸರಗೊಳಿಸೋದಾದ್ರೆ, ಆತನ ಕೋಪ ನಿಮ್ಮ ಮೇಲೆ ಬರುವುದಕ್ಕಿಂತ ಮುಂಚೆಯೇ, ಆತನ ನಿರ್ಣಯ ಕಾಲ ಬರುವುದಕ್ಕಿಂತ ಮುಂಚೆಯೇ ಆತನ ಪಾದಕ್ಕೆ ಮುದ್ದಿಡೋದಾದ್ರೆ ಆತನು ಕ್ಷಮಿಸುತ್ತಾನೆ, ನಮ್ಮನ್ನು ನೂತನಗೊಳಿಸುತ್ತಾನೆ. ಯೋವೇಲನ ಪುಸ್ತಕದಲ್ಲಿ ಒಂದು ಮಾತಿದೆ ನೋಡಿ. ಯೋವೇಲನ ಪುಸ್ತಕ 2ನೇ ಅಧ್ಯಾಯ 12ನೇ ವಚನ. ಈಗಲಾದರೂ ನೀವು ಉಪವಾಸವಿದ್ದು ಕಣ್ಣೀರಿಡುತ್ತಾ ದುಃಖ ಪಡುತ್ತಾ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿ ಬನ್ನಿರಿ. ಕಣ್ಣೀರಿಡುತ್ತಾ ದುಃಖಿಸುತ್ತಾ ಅಂದ್ರೆ ಏನೋ ಸುಮ್ಮನೆ ಅಳುವಂತದಲ್ಲ ಪ್ರಿಯರೇ. ಅದು ಪಶ್ಚಾತ್ತಾಪದಿಂದ ದೈವ ಚಿತ್ತಾನುಸಾರವಾದ ದುಃಖವಾಗಿರಬೇಕು. ನಾನು ತಪ್ಪು ಮಾಡಿದ್ದೇನೆ, ದೇವರಿಗೆ ದುಃಖಪಡಿಸಿದ್ದೇನೆ ಎಂಬ ಗ್ರಹಿಕೆಗೆ ನೀವು ಬರುವಾಗ ಪಶ್ಚಾತ್ತಾಪ ಉಂಟಾಗುತ್ತೆ, ಕುಗ್ಗಿದ ಹೃದಯ ನಿಮ್ಮಲ್ಲುಂಟಾಗುತ್ತೆ. ಈಗಲಾದರೂ, ಕನಿಷ್ಠ ಈಗಲಾದರೂ, ಈ 2 ಡೇಸ್ ಮುಂಚಿತವಾದರೂ ಕಳೆದ ದಿನಮಾನಗಳೆಲ್ಲ ವ್ಯರ್ಥ ಮಾಡಿಕೊಂಡಿದ್ದೀರಿ. ಎಷ್ಟೋ ಸಾರಿ ನಿಮ್ಮ ಮನಸಾಕ್ಷಿಯ ಗದರಿಕೆಯನ್ನು ತಿರಸ್ಕರಿಸಿದ್ದೀರಿ. ಎಷ್ಟೋ ಸಾರಿ ದೇವರು ಕೊಟ್ಟ ಅವಕಾಶ ನಿರ್ಲಕ್ಷ್ಯ ಮಾಡಿದ್ದೀರಿ. ಕನಿಷ್ಠ ಈಗಲಾದರೂ ಕಣ್ಣೀರಿಡುತ್ತಾ ದುಃಖಿಸುತ್ತಾ ಮನಪೂರ್ವಕವಾಗಿ ಕರ್ತನನ್ನು ಹುಡುಕಬೇಕು. ಅರ್ಧ ಮನಸ್ಸಿನಿಂದ ಹುಡುಕಿದ್ರೆ ನಡೆಯೋದಿಲ್ಲ. ಕರ್ತನೇ ನಿನ್ನ ಇಷ್ಟವಿದ್ದರೆ ಕ್ಷಮಿಸು, ಇಲ್ಲದಿದ್ರೆ ಬಿಡು ಎಂಬುದಾಗಿ ಕೆಲವರು ಪ್ರಾರ್ಥಿಸ್ತಾರೆ. ಹಾಗಲ್ಲ, ಮನಪೂರ್ವಕವಾಗಿ ನೀನೇ ನನಗೆ ದಿಕ್ಕಯ್ಯ, ನೀನೇ ನನ್ನನ್ನು ಕ್ಷಮಿಸಬೇಕು ದೇವರೇ, ನೀನೇ ಸಹಿಸಿಕೊಂಡಿದೆಯಲ್ಲವೇ, ನಿನ್ನ ಪ್ರೀತಿ ದೊಡ್ಡದಾಗಿದೆ, ಇಂದಿನಿಂದ ದೇವರೇ ನಿನಗಾಗಿ ಬದುಕುತ್ತೇನೆಂಬ ಒಂದು ನಿರ್ಣಯ ಮಾಡಿ, ನಿಮ್ಮ ಶ್ರಮೆಗಳಿಂದ, ನಿಮ್ಮ ಸಮಸ್ಯೆಗಳಿಂದ, ನಿಮ್ಮ ವ್ಯಾಧಿಯಿಂದ, ನಿಮ್ಮ ಚಿಕ್ಕಿನಿಂದ,
ನಿಮ್ಮ ಭಯಂಕರವಾದ ಪಾಪ ಸ್ವಭಾವದಿಂದ ಬಿಡಿಸಿ ನಿಮ್ಮನ್ನು ಪರಿಶುದ್ಧಗೊಳಿಸಿ ನೀತಿವಂತನಾಗಿ ಮಾಡಲು ಕರ್ತನು ಶಕ್ತನಾಗಿದ್ದಾನೆ. ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನು ಕರುಣೆ ವಾತ್ಸಲ್ಯವುಳ್ಳಾತನಾಗಿದ್ದಾನೆ. ಕರುಣೆಯುಳ್ಳಾತನು, ವಾತ್ಸಲ್ಯವುಳ್ಳಾತನು, ದೀರ್ಘಶಾಂತಿಯು, ಮಹಾಕೃಪೆಯೂ ಉಳ್ಳವನಾಗಿದ್ದಾನೆ. ಏನಂತೆ? ಅತ್ಯಂತ ಕೃಪೆಯುಳ್ಳವನಾಗಿ ತಾನು ಮಾಡಬೇಕೆಂದಿದ್ದ ಕೇಡನ್ನು ಮಾಡಲಾರದೆ ಆತನು ನಿಮ್ಮ ಮೇಲೆ ಕಳಿಸಿಕೊಡಬೇಕೆಂದಿರುವಂತಹ ಕೇಡಿನಿಂದ ನಿಮ್ಮನ್ನು ಬಿಡಿಸುವುದಕ್ಕಾಗಿ ನೀವು ಪಶ್ಚಾತ್ತಾಪ ಪಡುವುದಾದರೆ, ಯೇಸುವೇ ಕರ್ತನೇ ಎಂದು ಕೂಗಿಕೊಳ್ಳುವುದಾದರೆ, ಕರುಣಾ ವಾತ್ಸಲ್ಯವುಳ್ಳವನಾಗಿರೋದ್ರಿಂದ, ಅತ್ಯಂತ ಕೃಪೆಯುಳ್ಳಾತನಾಗಿರೋದ್ರಿಂದ, ದೀರ್ಘಶಾಂತನಾದದ್ದರಿಂದ, ತಾನು ಮಾಡಬೇಕೆಂದಿರುವ ಕೇಡನ್ನು ಮಾಡದೆ ಮನಮರುಗಿ ತನ್ನ ಮನಸ್ಸನ್ನು ಮಾರ್ಪಡಿಸಿಕೊಳ್ಳುವಾತನಾಗಿದ್ದಾನೆ. ದಂಡಿಸಲು ಎತ್ತಿದಂತಹ ಕೈಗಳನ್ನು ಅಪ್ಪಿಕೊಳ್ಳುವುದಕ್ಕಾಗಿ, ನಿಮ್ಮ ಮೇಲಿರುವ ಕೋಪವನ್ನು ಪ್ರೀತಿಯಾಗಿ ಮಾಡಿಕೊಳ್ಳುವುದಕ್ಕಾಗಿ, ನಿಮ್ಮನ್ನು ತಳ್ಳಿ ಹಾಕಬೇಕೆಂಬ ಪರಿಸ್ಥಿತಿಯಲ್ಲಿ ನಿಮ್ಮ ಕಣ್ಣೀರನ್ನು ನೋಡಿ ನಿಮ್ಮನ್ನು ಅಪ್ಪಿಕೊಳ್ಳಲು ಕರ್ತನು ಸಿದ್ಧನಾಗಿದ್ದಾನೆ. ದಯವಿಟ್ಟು ಈ ದಿನ ದೇವರ ಸನ್ನಿಧಿಗೆ ಒಬ್ಬಂಟಿಗರಾಗಿ ಹೋಗಿ ಪ್ರಾರ್ಥಿಸಿರಿ. ನಿಮ್ಮ ತಪ್ಪು ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡೀರಿ. ಹಳೇದ್ಯಾವುದು ಕೂಡ ಹೊಸ ವರ್ಷದಲ್ಲಿ ತೆಗೆದುಕೊಂಡು ಹೋಗಬೇಡಿರಿ. ಕ್ರಿಸ್ತನು ಕೊಡುವ ನೂತನ ಜೀವಿತವನ್ನು ಹೊಂದಿಕೊಳ್ಳಿರಿ. ದೇವರು ಕೊಟ್ಟ ಈ ಕೊನೆ ಅವಕಾಶವನ್ನು ಉಪಯೋಗಿಸಿಕೊಳ್ಳಿರಿ. ನಿಮ್ಮ ಬಟ್ಟೆಗಳನ್ನೆಲ್ಲ, ನಿಮ್ಮ ಹೃದಯವನ್ನು ಹರಿದುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಸುಮ್ಮನೆ ಬಹಿರಂಗವಾದ ಆರ್ಭಟ ಬೇಕಾಗಿಲ್ಲ. ಹೃದಯವನ್ನು ಹರಿದುಕೊಳ್ಳಬೇಕು. ಹೇಗೆ ಹರಿದುಕೊಳ್ಳಲಿಕ್ಕಾಗತ್ತೆ? ಕತ್ತಿಯಿಂದ ಹರಿದುಕೊಳ್ಳಲಿಕ್ಕಾಗುತ್ತೋ? ಈ ಹೃದಯ ಹರಿದುಕೊಳ್ಳುವುದಂದ್ರೆ, ಉದಾಹರಣೆಗೆ ಒಂದು ಚೀಲ ಹರಿಯುವುದಾದ್ರೆ ಚೀಲದಲ್ಲಿರೋದೆಲ್ಲ ಹೊರಗೆ ಬೀಳುತ್ತೆ. ಹಾಗೆಯೇ ನಿಮ್ಮ ಹೃದಯ ತೆರೆಯುವುದಾದರೆ ನಿಮ್ಮ ಹೃದಯದೊಳಗಡೆ ನೀವು ಮುಚ್ಚಿಟ್ಕೊಂಡ ವಿಷಯಗಳು, ಮರೆಯಾಗಿಟ್ಕೊಂಡಿರುವ ವಿಷಯಗಳು, ನಿಮ್ಮ ಮೋಸಗಳು, ಯಾರಿಗೂ ಗೊತ್ತಾಗುವುದಿಲ್ಲ, ಯಾರು ನೋಡೋದಿಲ್ಲವೆಂದು ತಿಳಿದು ನೀವು ಮಾಡಿರುವಂತಹ ಪಾಪಗಳು ಕರ್ತನ ಸನ್ನಿಧಿಯಲ್ಲಿ ಹೊರಚೆಲ್ಲುವುದಾದರೆ, ಹರಿದುಕೊಳ್ಳುವುದಾದರೆ, ಹೊರಚೆಲ್ಲುವುದಾದರೆ ಆತನು ನಿಮ್ಮ ಮೇಲೆ ದಯ ತೋರಿಸುತ್ತಾನೆ. ಆತನು ಒಂದು ವೇಳೆ ಪಶ್ಚಾತ್ತಾಪ ಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಯೆಹೋವನ ಧಾನ್ಯ ನೈವೇದ್ಯಗಳಿಗೆ ಅನುಕೂಲವಾದ ಸುವರಗಳನ್ನು ದಯಪಾಲಿಸಿ ಹೋದಾನು. ಏನಂತೆ? ಸುವರಗಳನ್ನು ದಯಪಾಲಿಸಿ ಹೋದಾನು. ದೇವರಿಗೆ ಇಷ್ಟವಾದ ಕಾಣಿಕೆ ಕುಗ್ಗಿದ ಜಜ್ಜಿದ ಹೃದಯವಾಗಿದೆ. ಕುಗ್ಗಿದ ಜಜ್ಜಿದ ಹೃದಯ ದೇವರು ಯಾವತ್ತಿಗೂ ಕೂಡ ಲಕ್ಷ್ಯ ಮಾಡೋದಿಲ್ಲ. ನೀವು ಎಷ್ಟೇ ಪಾಪಿಯಾಗಿದ್ರು, ಎಷ್ಟೇ ಮೂರ್ಖನಾಗಿದ್ರು, ಎಷ್ಟೇ ದೇವರ ಹೃದಯಕ್ಕೆ ಗಾಯಗೊಳಿಸಿದ್ರು, ದೇವರಿಗೆ ಎಷ್ಟೇ ಬೇಸರಗೊಳಿಸಿದ್ರು, ಎಷ್ಟೇ ನಿಮ್ಮ ಸ್ವಂತ ಶಕ್ತಿಯಿಂದ ದೇವರಿಗೋಸ್ಕರ ಬದುಕಬೇಕೆಂದು ಬಯಸಿ ಬದುಕಲಿಕ್ಕಾಗದೆ ನಿರಾಶರಾಗಿದ್ರು, ವರ್ಷವಿಡೀ ದೇವರು ಕೊಟ್ಟ ಅವಕಾಶವನ್ನು ದುರುಪಯೋಗ ಮಾಡಿಕೊಂಡು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುವಂತಹ ವ್ಯಕ್ತಿ ನೀವಾಗಿದ್ರೂ ಕೂಡ, ನಿಮ್ಮ ಜೀವಿತ ನಾಚಿಕೆಗೇಡಿಗೂ ಅವಮಾನಕ್ಕೂ ಗುರಿಯಾದ ಬದುಕಾಗಿದ್ರೂ ಕೂಡ, ಹೆತ್ತವರಿಗೆ ಅವಮಾನ ತರುವ ಜೀವಿತ ನಿಮ್ಮ ಜೀವಿತ ಆಗಿದ್ರೂ ಕೂಡ, ನಿಮ್ಮ ಮನೆಯವರಿಗೆ ನಾಚಿಕೆಗೇಡುಂಟು ಮಾಡುವ ಬದುಕು ನಿಮಗಿದ್ರೂ ಕೂಡ, ನೀವು ಯೇಸುವಿನ ನಾಮವನ್ನು ಧರಿಸಿಕೊಂಡ್ರೂ ಕೂಡ ಯೇಸುವಿಗೆ ಅವಮಾನ ತರುವ ವ್ಯಕ್ತಿಯಾಗಿದ್ರೂ ಕೂಡ, ನಿಮ್ಮನ್ನು ಕ್ಷಮಿಸಲು ಆತನು ಸಿದ್ಧನಾಗಿದ್ದಾನೆ. ನಾಚಿಕೆಗೇಡಿಯ ಜನಾಂಗವೇ, ಕೂಡಿ ಬನ್ನಿರಿ. ವಿಧಿ ನಿರ್ಣಯ ಆಗುವುದಕ್ಕಿಂತ ಮುಂಚೆಯೇ, ದೇವರು ಒಂದು ಸಮಯವನ್ನು ನಿರ್ಣಯಿಸುವುದಕ್ಕಿಂತ ಮುಂಚೆಯೇ, ದೇವರ ಕೋಪಾಗ್ನಿ ನಿಮ್ಮ ಮೇಲೆ ಬರುವುದಕ್ಕಿಂತ ಮುಂಚೆಯೇ ನೀವು ಪಶ್ಚಾತ್ತಾಪ ಪಡೀರಿ. ಎಂಥ ಪ್ರೀತಿಯ ಕರೆ ನೋಡಿ. ಇದ್ದ ಸ್ಥಿತಿಯಲ್ಲಿ ಕರ್ತನ ಬಳಿಗೆ ಬಂದ್ರೆ ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಲು ಆತನು ಸಿದ್ಧನಾಗಿದ್ದಾನೆ. ನೂತನ ಹೃದಯ ನಿಮಗೆ ಕೊಡುವೆನು, ನೂತನ ಸ್ವಭಾವ ನಿಮ್ಮಲ್ಲಿ ಉಂಟು ಮಾಡುವೆನು, ನಿಮ್ಮಲ್ಲಿರುವ ಕಲ್ಲಾದ ಹೃದಯ ತೆಗೆದುಹಾಕಿ ಮೃದುವಾದ ಹೃದಯ ಕೊಡುತ್ತೇನೆಂದು ದೇವರು ಹೇಳ್ತಾರೆ. ಯಾವಾಗ್ಲೂ ನಾಳೆ ನೋಡೋಣ, ನಾಳೆ ನೋಡೋಣ ಎಂದು ಮುಂದೂಡಿಸಬೇಡಿ. ಇದೇ ಅನುಕೂಲವಾದ ಸಮಯವಾಗಿದೆ. ಇದೇ ರಕ್ಷಣೆಯ ದಿನವಾಗಿದೆ. ಒಂದು ದಿನ ಒಬ್ಬ ಹುಡುಗ ಪಾರಿವಾಳ ಹುಡ್ಕೊಂಡು ಬರೋಣ ಎಂದು ಹೊರಗಡೆ ಹೋದ್ರೆ ಕೆಲವು ಕಲ್ಲು ಸಿಕ್ಕಿದ್ವಂತೆ. ಆ ಕಲ್ಲುಗಳನ್ನು ತಕೊಂಡು ಒಂದೊಂದು ಪಾರಿವಾಳಕ್ಕೆ ಈ ಕಡೆ ಆ ಕಡೆ ಹೊಡೆಯುತ್ತಾ ಹೊಡೆಯುತ್ತಾ ಹೋಗುತ್ತಾನೆ. ಇಷ್ಟೊಂದು ಕಲ್ಲುಗಳು ವೇಸ್ಟ್ ಮಾಡಿಕೊಳ್ತಾನೆ, ಎಲ್ಲ ಎಸೆಯುತ್ತಾನೆ. ಕೊನೆಗೆ ಒಂದು ಕಲ್ಲು ಮಾತ್ರ ಕೈಯಲ್ಲಿತ್ತು. ಅದನ್ನು ಕೂಡ ಹೀಗೆ ಎಸೆಯೋಣ ಅಂದಾಗ ಸೂರ್ಯಕಿರಣ ಅದರ ಮೇಲೆ ಬಿದ್ದಾಗ ಹೊಳೆಯಿತು. ಅದಕ್ಕೆ ಗಮನ ಕೊಟ್ಟು ನೋಡಿದ್ರೆ ಅದು ಥಳಥಳ ಅಂತ ಹೊಳೆಯುತ್ತಾ ಇತ್ತು. ಈ ಕಲ್ಲು ಏನಾಗಿರಬಹುದು ಅಂದ್ಕೊಂಡು ಹತ್ತಿರದಲ್ಲಿರುವ ಅಕ್ಕಸಲಿಗನ ಅಂಗಡಿಗೆ ಹೋಗ್ತಾನೆ. ಇದು ಎಂಥ ಕಲ್ಲಾಗಿದೆ ನೋಡಿ ಎಂದು ಅವನ ಕೈಗೆ ಕೊಟ್ಟರೆ ಅವನು ತಕ್ಷಣವೇ ಗುರುತಿಸಿದ. ಇದು ಡೈಮಂಡ್ ಆಗಿದೆ, ಮಣ್ಣಲ್ಲಿನ ಮಾಣಿಕೆ ಅನ್ನುತ್ತಾರಲ್ಲವೇ. ಆ ಅಂಗಡಿ ಓನರ್ ತಕ್ಷಣವೇ ಇದಕ್ಕೆ 10,000 ಕೊಡ್ತೇನೆಂದು ಹೇಳ್ದ. ಅನ್ನುತ್ತಾ ಇದ್ದ ಆಶ್ಚರ್ಯದಿಂದ. ಅಂಗಡಿ ಅವನು 50,000 ಕೊಡ್ತೇನೆಂದ. ಅಂದ. ಏನು ಹೇಳದೇ ಇರುವುದಕ್ಕಾಗಿ ಅಂಗಡಿಯವನು ಹೇಳ್ತಾನೆ, 1,00,000 ಕೊಡ್ತೇನಯ್ಯ, ಈ ಕಲ್ಲು ಕೊಡು ಅಂತ ಕೇಳಿದ್ರೆ ಬಂದ ವ್ಯಕ್ತಿ ಅಳಲು ಆರಂಭಿಸಿದನಂತೆ. ಅರೆ, 1,00,000 ಕೊಡ್ತೇನೆಂದ್ರೆ ಯಾಕೆ ಅಳ್ತಾ ಇದ್ದಿ?
ನಡೆದದ್ದೇನೆಂದರೆ, ಅಯ್ಯೋ ಎಷ್ಟೋ ಕಲ್ಲುಗಳನ್ನು ಎಷ್ಟೋ ಲಕ್ಷಾಂತರ ಬೆಲೆ ಬಾಳುವ ಕಲ್ಲುಗಳನ್ನು ಸುಮ್ಮನೆ ಎಸೆದೇನಲ್ಲವೇ ಎಂದು ಎಷ್ಟೋ ತಲೆಗೆ ಕೈ ಹೊಡ್ಕೊಂಡು ಅಳ್ತಾ ಇದ್ದನಂತೆ. ದೇವರು ನಮಗೆ ಕೊಡುವ ಪ್ರತಿ ಅವಕಾಶ ಲಕ್ಷ ಅಲ್ಲ ಕೋಟ್ಯಾಂತರ ಬೆಲೆಯುಳ್ಳವುಗಳಾಗಿವೆ. ಎಷ್ಟು ಅವಕಾಶಗಳನ್ನು ದುರುಪಯೋಗ ಮಾಡಿಕೊಂಡಿದೆ ನೋಡಿ, ಎಷ್ಟು ವರ್ಷಗಳು ವೇಸ್ಟ್ ಮಾಡಿದ್ದೇವೆ ನೋಡಿ. ನಿಮ್ಮ ವಯಸ್ಸೆಷ್ಟೆಂದು ನನಗೆ ಗೊತ್ತಿಲ್ಲ, ಆದರೆ ಎಂತೆಂಥ ಆಶೀರ್ವಾದ ಕಳೆದುಕೊಂಡಿದ್ದೀರಿ ಒಮ್ಮೆ ಯೋಚಿಸಿ. ಎಂಥ ಅವಕಾಶ ನಿರ್ಲಕ್ಷ್ಯ ಮಾಡಿದ್ದೀರೆಂದು ಒಮ್ಮೆ ಯೋಚಿಸಿ. ಬಹುಶಃ ಇದು ಕೊನೆಯ ಅವಕಾಶ ಆಗಿರ್ಬೋದು. ಇದನ್ನು ಸದುಪಯೋಗ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ದೇವರೇ, ಇಗೋ ನನ್ನ ಜೀವಿತ ಎಂಬುದಾಗಿ ಸಮರ್ಪಿಸಿ ಒಂದು ಮಾತು ಹೇಳಿ ನೋಡಿ. ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿರಿ, ನನಗೆ ಜಯ ದಯಪಾಲಿಸಿರಿ, ಈ ಹೊಸ ವರ್ಷ ನನಗೆ ಆಶೀರ್ವಾದಕರವಾಗಿ ಮಾಡಿರೆಂದು ಕರ್ತನಿಗೆ ಕೇಳಿ ನೋಡಿ. ಮುಂದಿನ 2 ದಿನಗಳಲ್ಲಿ ಉಪವಾಸವಿದ್ದು ಪ್ರಾರ್ಥಿಸಿರಿ. ನಂಬಿಕೆಯಿಂದ ಕರ್ತನನ್ನು ಹುಡುಕಿರಿ. ದೇವರು ಅದ್ಭುತ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಬದುಕಿನ ದಿನಗಳು ದೇವರೇ ಎಷ್ಟು ಸುಲಭವಾಗಿ ಗತಿಸಿ ಹೋಗ್ತಿವೆ ಎಂದು ನಾವು ಗಮನಿಸುತ್ತಿರುವಾಗ ಮಾರ್ಪಡಲಾರದ ಜೀವಿತ ನಾವು ಹೊಂದಿಕೊಂಡಿರಬಾರದು. ಅದೇ ಪಾಪ, ಅದೇ ಹಳೆಯ ಜೀವಿತ, ಅದೇ ವ್ಯಾಧಿ, ಅದೇ ದುಃಖ, ಅದೇ ದುರಭ್ಯಾಸ, ಅದೇ ಮನೋವ್ಯಥೆ ಇರಬಾರದು. ಕರ್ತನು ನನಗೆ ಇನ್ನೇನು ಕ್ಷಮಿಸೋದಿಲ್ಲ, ನನಗೆ ಇನ್ನೇನು ಅಂಗೀಕರಿಸುವುದಿಲ್ಲ ಎಂಬ ನಿರಾಸೆಯ ಆಲೋಚನೆಯಲ್ಲಿರುವಂಥವರನ್ನು ದರ್ಶಿಸಿರಿ. ನಾಚಿಕೆಗೇಡಿಯ ಜನಾಂಗವೇ, ಕೂಡಿ ಬನ್ನಿರಿ. ಯಾವ ಸ್ಥಿತಿಯಲ್ಲಿದ್ದೀರೋ ಅದೇ ಸ್ಥಿತಿಯಲ್ಲಿ ಬನ್ನಿರಿ. ವಿಧಿ ನಿರ್ಣಯ ಆಗುವುದಕ್ಕಿಂತ ಮುಂಚೆಯೇ, ದೇವರ ಕೋಪಾಗ್ನಿ ನಿಮ್ಮ ಮೇಲೆ ಬರುವುದಕ್ಕಿಂತ ಮುಂಚೆಯೇ ಕೂಡಿ ಬನ್ನಿರಿ ಎಂದು ಈ ದಿನ ಈ ಅನುದಿನದ ಧ್ಯಾನದ ಮುಖಾಂತರ ಆಹ್ವಾನಿಸುತ್ತಾ ಇದ್ದೀರೋ. ಪರಿಶುದ್ಧಾತ್ಮನ ಕಾರ್ಯ ಅವರ ಹೃದಯಗಳಲ್ಲಿ ಜರುಗಲಿ. ನಿಮ್ಮ ವಾಕ್ಯ ಕೇಳುವಂಥವರು ಯಾರೊಬ್ಬರು ಕೂಡ ದೇವರೇ ನಿಮ್ಮ ಉಗ್ರ ಕೋಪಕ್ಕೆ ಬಲಿಯಾಗದೆ ನೀವು ಕೊಡುವ ಕ್ಷಮಾಪಣೆಗೆ, ನೀವು ಕೊಡುವ ನೂತನ ಆಶೀರ್ವಾದಗಳಿಗೆ ಹಕ್ಕುದಾರರಾಗುವ ಹಾಗೆ ನಿಮ್ಮ ಪರಿಶುದ್ಧಾತ್ಮನ ಕಾರ್ಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಅವಶ್ಯಕತೆಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸ್ಆಪ್ ಮಾಡಿರಿ. ನಿಮ್ಮ ಎಲ್ಲಾ ಪ್ರಾರ್ಥನಾ ಮನವಿಗಳನ್ನು ಪರಿಶೀಲಿಸಿ ನಾವು ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಈ ದಿನ ಶುಕ್ರವಾರವಲ್ಲವೋ? ಉಪವಾಸವಿದ್ದು ದಯವಿಟ್ಟು ಪ್ರಾರ್ಥನೆ ಮಾಡಿರಿ. ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ನಿಮಗಾಗಿ ಅದ್ಭುತ ಮಾಡಲಿಕ್ಕಿದ್ದಾರೆ. ನಿಮ್ಮ ಸಭೆಗಳಲ್ಲಿರುವಂತಹ ಉಪವಾಸ ಪ್ರಾರ್ಥನೆಗೆ ದಯವಿಟ್ಟು ಹೋಗಿರಿ. ದೇವ ಜನರೊಂದಿಗೆ ಐಕ್ಯವಾಗಿದ್ದು ಉಪವಾಸವಿದ್ದು ಪ್ರಾರ್ಥನೆ ಮಾಡಿರಿ. ಈ ದಿನ ಅಂದರೆ 29ನೆಯ ತಾರೀಕು ರಾತ್ರಿ ವೇಳೆಯಲ್ಲಿ ಕರ್ತನ ಸನ್ನಿಧಿಯಲ್ಲಿ ಮೊರೆ ಇಡೋಣ. ಇನ್ನೇನು 2 ದಿನಗಳಲ್ಲಿ 31ನೇ ತಾರೀಕು ಬರುತ್ತೆ. ದೇವರ ಸನ್ನಿಧಿಯಲ್ಲಿ ಹೆಚ್ಚು ಸಮಯ ಕಳೆಯೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ, ಅಂದರೆ ಬೆಳಗ್ಗೆ 7 ಗಂಟೆಗೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.